ನಾಳೆ ಸಾರಿಗೆ ನೌಕರರ ಮುಷ್ಕರ, ಜನರಿಗೆ ಬಸ್ ಬಂದ್ ಬಿಸಿ ತಟ್ಟುತ್ತಾ. ಡಂಪಿಂಗ್ ಯಾರ್ಡ್ಗಳಲ್ಲಿ ಲಾರಿಗಳಿಗೆ ದಿಗ್ಬಂಧನ. ಬೆಂಗಳೂರಿನಲ್ಲಿ ಮತ್ತೆ ಉಲ್ಬಣಿಸುತ್ತಾ ಕಸ ಪ್ರಾಬ್ಲಮ್. ಯಾದಗಿರಿಯಲ್ಲಿ ಶಾಲಾ ಬಸ್ ಹರಿದು ಮಗು ಸಾವು. ತುಮಕೂರಿನಲ್ಲಿ ಗುಟ್ಕಾ ಕೇಳುವ ನೆಪದಲ್ಲಿ ಮಾಂಗಲ್ಯ ಸರಕ್ಕೆ ಕನ್ನ. ಈ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿ 4 ನಿಗಮದ ಸಾರಿಗೆ ನೌಕರರು ಸರ್ಕಾರಕ್ಕೆ ಮತ್ತೆ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ. ಸಾರಿಗೆ ಮುಖಂಡ ಅನಂತ ಸುಬ್ರಾವ್ ಅವರ ನಿಧನದಿಂದ ಮುಂದೂಡಿಕೆಯಾಗಿದ್ದ ಬೆಂಗಳೂರು ಚಲೋ ನಾಳೆಗೆ ನಿಗದಿಯಾಗಿದೆ. 19ನೇ ತಾರೀಕು ರಾಜ್ಯದ ವಿವಿಧ ಭಾಗಗಳಿಂದ ಬರ್ತಕ್ಕಂಥ 1,15,000 ಜನರ ನೌಕರರ ಸಮ್ಮುಖದಲ್ಲಿ ನಾವು ಅವತ್ತ ಸಂಜೆ 4 ಗಂಟೆಗೆ ನಿರ್ಣಯವನ್ನು ಮಾಡ್ತೀವಿ. ಅದು ಯಾವುದೇ ರೂಪವನ್ನು ತಗೋಬಹುದು. ಆ ಎಚ್ಚರಿಕೆಯನ್ನು ಕೂಡ ನಾವು ಆಡಳಿತ ವರ್ಗ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಇವತ್ತ ಹೇಳಲಿಕ್ಕೆ ಬಯಸ್ತೀವಿ. ಸಾರಿಗೆ ನೌಕರರು 2 ಪ್ರಮುಖ ಬೇಡಿಕೆಗಳನ್ನು ಇಟ್ಟಿದ್ದಾರೆ. 2020ರ ಜನವರಿ 1ರಿಂದ 28 ಫೆಬ್ರವರಿ 2023ರವರೆಗಿನ ವೇತನ ಪರಿಷ್ಕರಣೆಯ 38 ತಿಂಗಳ ವೇತನ ಹಿಂಬಾಕಿ ಕೊಡಬೇಕು. ಎರಡನೇದು 2024ರ ಜನವರಿ 1ರಿಂದ 4 ವರ್ಷಗಳ ಹೊಸ ವೇತನ ಒಪ್ಪಂದ ಜಾರಿಯಾಗಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ನಾಳೆ ನಡೆಯಲಿರುವ ಬೆಂಗಳೂರು ಚಲೋದಲ್ಲಿ ನೌಕರರು ಭಾಗಿಯಾಗದಂತೆ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಸಂಸ್ಥೆಗಳು ಎಚ್ಚರಿಕೆ ಕೊಟ್ಟಿವೆ. ನಾಳೆ ಡ್ಯೂಟಿಗೆ ಬಂದಿಲ್ಲ ಅಂದ್ರೆ ನೋ ವರ್ಕ್ ನೋ ಪೇ ಆದೇಶ ಜಾರಿ ಮಾಡಿದ್ದಾರೆ. ನಾಳೆ ಕರ್ತವ್ಯಕ್ಕೆ ಗೈರಾದರೆ ವೇತನ ಕಡಿತಗೊಳಿಸಲಾಗುತ್ತೆ. ಗೈರಾಗೋ ನೌಕರರ ಪಟ್ಟಿಯನ್ನ ಘಟಕವಾರು ಸಿದ್ಧಪಡಿಸಿ ಕ್ರಮ ವಹಿಸಲಾಗುತ್ತೆ. ಕೆಲಸ ಮಾಡದಿದ್ದಾಗ ವೇತನವಿಲ್ಲ ತತ್ವದಡಿ ಕ್ರಮ ಕೈಗೊಳ್ಳಲಾಗುತ್ತೆ. ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರಾಗೋ ನೌಕರರ ವಿರುದ್ಧ ಹೈಕೋರ್ಟ್ ನಿರ್ದೇಶನದಂತೆ ಶಿಸ್ತು ಕ್ರಮ ಜರುಗಿಸಲಾಗುತ್ತೆ ಅಂತ ನೌಕರರಿಗೆ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಗಾರ್ಬೇಜ್ ಸ್ಟ್ರೈಕ್ ಮತ್ತೆ ಶುರುವಾಗಿದೆ. ಮಹದೇವಪುರ ವ್ಯಾಪ್ತಿಯ ಮಿಟ್ಟಗಾನಹಳ್ಳಿ ಬೆಳ್ಳಹಳ್ಳಿ ತ್ಯಾಜ್ಯ ಸಂಸ್ಕರಣಾ ಘಟಕಕ್ಕೆ ತೆರಳುತ್ತಾ ಇದ್ದ ಲಾರಿಗಳಿಗೆ ಗ್ರಾಮಸ್ಥರು ದಿಗ್ಬಂಧನ ಹಾಕಿದ್ದಾರೆ. ನಿನ್ನೆ ರಾತ್ರಿಯಿಂದಲೂ ಪ್ರತಿಭಟನೆ ಮಾಡ್ತಿದ್ದಾರೆ. ನಾನೀಗ ಎಕ್ಸಾಕ್ಟ್ ಆಗಿ ಬೆಳ್ಳಳ್ಳಿ ಮತ್ತು ಮುಟ್ಗಾನಹಳ್ಳಿ ಭಾಗಕ್ಕೆ ಹೋಗುವಂಥ ಈ ಕಸದ ಲಾರಿಗಳಿದೆ, ಆ ಒಂದು ಮಾರ್ಗವನ್ನು ಕ್ಲೋಸ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಟ್ರ್ಯಾಕ್ಟರ್ನ ಅಡ್ಡಲಾಗಿ ನಿಲ್ಲಿಸಿ ಯಾವುದೇ ರೀತಿಯಾದಂಥ ಕಸದ ಲಾರಿಗಳು ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. 2 ವರ್ಷಗಳಿಂದ ಗ್ರಾಮಾಭಿವೃದ್ಧಿ ನಿಧಿ ಕೊಡಲಿಲ್ಲ ಅಂತ ಜಿಬಿಎ ವಿರುದ್ಧ ಮಿಟ್ಟಗಾನಹಳ್ಳಿ ಬೆಳ್ಳಹಳ್ಳಿ ಗ್ರಾಮಸ್ಥರು ತಿರುಗಿ ಬಿದ್ದಿದ್ದಾರೆ. ಇಲ್ಲೆಲ್ಲ ಬಡಬಗ್ರಿರೋದ್ರಿಂದ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ಬರ್ತಾರೆ, ಹೇಳ್ತಾರೆ, ಭರವಸೆ ಕೊಟ್ಟು ಹೋಗ್ತಾರೆ, ಮತ್ತೆ ತಿರುಗಿ ನೋಡಲ್ಲ. ಅದರಿಂದ ಈ ಹೋರಾಟ ಅವ್ರು ಬಂದು ಸ್ಪಂದಿಸಿ ಎಲ್ಲ ರೀತಿ ಅಭಿವೃದ್ಧಿ ಪಡಿಸೋವರೆಗೂ ಹೋರಾಟ ಮಾಡ್ತೀವಿ. ಇನ್ನು ಸ್ಥಳೀಯರ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಜಿಬಿಎ ಎಚ್ಚೆತ್ತುಕೊಂಡಿದ್ದು 2 ದಿನಗಳಲ್ಲಿ ಸಮಸ್ಯೆ ಬಗೆಹರಿಸ್ತೇವೆ ಅಂತಿದೆ. ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಖಂಡಿತ ಮಾಡಲೇಬೇಕಾಗ್ತದೆ. ನಾವು ಸ್ವಲ್ಪ ಮಾತಾಡ್ತೀವಿ, ರಿಕ್ವೆಸ್ಟ್ ಮಾಡ್ತೇವೆ. ನಮಗೆ ಸ್ವಲ್ಪ ಜನರನ್ನು ಮನವೊಲಿಸಲಿಕ್ಕೆ ಸಹ ಅವರ ಕೋಆಪರೇಷನ್ ಬೇಕು ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಅಡವಿಟ್ಟ ಚಿನ್ನ ಕೊಡಲು ಮನಸ್ಸಿಲ್ಲದೆ ದರೋಡೆ ನಾಟಕವಾಡಿದ್ದ ಚಿನ್ನದಂಗಡಿ ಮಾಲೀಕ ಜಿತೇಂದ್ರನನ್ನ ಮಂಡ್ಯ ಪೊಲೀಸರು ಬಂಧಿಸಿದ್ದಾರೆ. ಪಾಂಡವಪುರ ತಾಲೂಕಿನ ಕ್ಯಾತನಹಳ್ಳಿಯಲ್ಲಿ ಮಹಾಲಕ್ಷ್ಮಿ ಜ್ಯುವೆಲ್ಲರ್ ಶಾಪ್ ಮಾಲೀಕ ಜಿತೇಂದ್ರ ಸಾಲಗಾರರು ಮತ್ತು ಚಿನ್ನ ಅಡವಿಟ್ಟವರಿಂದ ತಪ್ಪಿಸಿಕೊಳ್ಳಲು ನಾಟಕವಾಡಿದ್ದಾನೆ. 170 ಗ್ರಾಂ ಚಿನ್ನ, 8 ಕೆಜಿ ಬೆಳ್ಳಿ ದರೋಡೆ ಕತೆ ಕಟ್ಟಿದ್ದ. ಚಿನ್ನಕ್ಕೆ ಬಳಸುವ ರಾಸಾಯನಿಕ ಮುಖಕ್ಕೆ ಬಳಿದುಕೊಂಡಿದ್ದ ಆಸಿಡ್ ಎರಚಿ ದರೋಡೆಕೋರರು ಚಿನ್ನಾಭರಣ ದೋಚಿದ್ದಾರೆ. ಸಿಸಿಟಿವಿ ಡಿವಿಆರ್ 170 ಗ್ರಾಂ ಚಿನ್ನ, 8 ಕೆಜಿ ಬೆಳ್ಳಿ ಕಳವಾಗಿದೆ ಎಂದು ದೂರು ನೀಡಿದ್ದ. ಆದರೆ ಜಿತೇಂದ್ರ ಸಿಂಗ್ ಮೇಲೆ ಪೊಲೀಸರಿಗೆ ಅನುಮಾನವಿತ್ತು. ಕಣ್ಣಿಗೆ ತಾಕದಂತೆ ಮುಖದ ಮೇಲಷ್ಟೇ ಸುಟ್ಟ ಕಲೆ ಕಂಡು ಸಂಶಯ ವ್ಯಕ್ತಪಡಿಸಿದರು. ಪೊಲೀಸರು ತಮ್ಮದೇ ಶೈಲಿಯಲ್ಲಿ ವಿಚಾರಣೆ ನಡೆಸಿದಾಗ ಜಿತೇಂದ್ರ ಕಟ್ಟುಕತೆಯನ್ನು ಬಿಚ್ಚಿಟ್ಟಿದ್ದ. ಗದಗದ ಬಿಂಕದ ಕಟ್ಟೆ ಮೃಗಾಲಯದಲ್ಲಿ ಗಳಲೆ ರೋಗಕ್ಕೆ ಇತ್ತೀಚೆಗೆ 3.5 ವರ್ಷದ ಗಂಡು ನೀಲಗಾಯಿ ಮೃತಪಟ್ಟಿತ್ತು. ನೀಲಗಾಯಿ ಪ್ರಾಣಿ ಮೃತಪಟ್ಟಿರುವುದು ಆತಂಕ ಮೂಡಿಸಿದೆ. ಹಿಮೋರೆಜಿಕ್ ಸೆಪ್ಟಿಸಿಮಿಯಾ ಸೋಂಕಿನಿಂದ ನೀಲಗಾಯಿ ಮೃತಪಟ್ಟಿತ್ತು. ಹೀಗಾಗಿ ವಿವಿಧ ಪ್ರಾಣಿಗಳಿಗೆ ಹಸಿರು ಪರದೆ ಹಾಕಿ ಕ್ವಾರಂಟೈನ್ ಮಾಡಿದ್ರು. ಔಷಧಿ ಸಿಂಪಡಿಸಿ ಸೋಂಕು ಹರಡದಂತೆ ಕ್ರಮ ವಹಿಸಲಾಗಿದೆ. ಗದಗ ಝೂದಲ್ಲಿ ನೀಲಗಾಯಿ ಅಲ್ಲದೆ ಚುಕ್ಕೆ ಜಿಂಕೆ ಇದೆ, ಹಾಗೆಯೇ ಕೃಷ್ಣ ಮೃಗ ಇದೆ, ಹಾಗೆಯೇ ಕಡವೆ ಇದೆ. ಇವೆಲ್ಲವಕ್ಕೂ ಬೇರೆ ಹರಡಬಾರ್ದು ಅನ್ನೋ ದೃಷ್ಟಿಯಿಂದ ಅವೆಲ್ಲವನ್ನು ನಾವು ಸಗ್ರಿಗೇಟ್ ಮಾಡಿ ಯಾರೋ ಅಲ್ಲಿ ಬ್ಯಾರಿಕೇಡ್ ಮಾಡಿ ಆ ಕಡೆ ಹೋಗದೇ ರೀತಿ ನೋಡ್ಕೊಂಡಿದ್ದೀವಿ. ಡೇಂಜರ್ ಅನ್ನೋದಕ್ಕಿಂತನೂ ಒಂದಕ್ಕೆ ಬಂತಂದ್ರೆ ಸ್ಪ್ರೆಡ್ ಆಗೋದು ಈಸಿಯಾಗಿದೆ. 21 ದಿನಗಳ ಕಾಲ ಸಸ್ಯಾಹಾರಿ ಪ್ರಾಣಿಗಳ ಮೇಲೆ ತೀವ್ರ ನಿಗಾ ಇಡಲಾಗಿದೆ. ಮೃಗಾಲಯದಲ್ಲಿರುವ ಸಸ್ಯಾಹಾರಿ ಪ್ರಾಣಿ ವಿಭಾಗ ಹೊರತುಪಡಿಸಿ ಉಳಿದ ವಿಭಾಗಗಳಲ್ಲಿ ಸಾರ್ವಜನಿಕರ ಪ್ರವೇಶಕ್ಕೆ ಅವಕಾಶ ನೀಡಲಾಗಿದೆ. ದಾವಣಗೆರೆ ತಾಲೂಕಿನ
ಯರವನಾಗತಿ ಹಳ್ಳಿ ಕ್ಯಾಂಪ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಮಂಜುನಾಥ ಎಂಬ ರೈತ ಸುಮಾರು 15 ಲಾರಿ ಲೋಡ್ ಮೆಕ್ಕೆಜೋಳ ರಾಶಿ ಮಾಡಿದ್ರು. ನಿನ್ನೆ ಏಕಾಏಕಿ ಬೆಂಕಿ ತಗುಲಿದೆ. ಬೆಳೆ ರಕ್ಷಿಸಿಕೊಳ್ಳಲು ರೈತರು ಪರದಾಡಿದ್ದಾರೆ. ಸಕಾಲಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸಿದ್ರಿಂದ ಭಾರೀ ಅನಾಹುತ ತಪ್ಪಿದೆ. TV9 ವರದಿ ಬಳಿಕ ಶಿವಮೊಗ್ಗದಲ್ಲಿ ಅವೈಜ್ಞಾನಿಕ ಹಂಪ್ಗಳ ತೆರವು. ಮನೆಯಲ್ಲಿ ಚಿನ್ನ ಬೆಳ್ಳಿ ಆಭರಣ ಕಳ್ಳತನವಾಗಿದ್ದು ಪತ್ನಿಗೆ ಚಿಕಿತ್ಸೆ ಕೊಡಿಸಲು ಪರದಾಡ್ತಿರುವ ಪತಿ. ರೋಗಿಯ ಕೈ ಹಿಡಿದು ಎಳೆದಾಡಿದ ಆರೋಪ, ನರ್ಸ್ ಮೇಲೆ ಹಲ್ಲೆ. ಈ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಬೀದರ್ನಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ರಸ್ತೆ ವಿಭಜಕಕ್ಕೆ ಕಾರು ಡಿಕ್ಕಿಯಾಗಿ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮಹಾರಾಷ್ಟ್ರದ ಉಮ್ಮಾರ್ಗ್ ಕಡೆಯಿಂದ ಹುಮ್ನಾಬಾದ್ ಕಡೆಗೆ ಕಾರು ತೆರಳುತ್ತಿತ್ತು. ಆಗ ಹಳ್ಳಿ ಗ್ರಾಮದ ಸಮೀಪ ರಾಷ್ಟ್ರೀಯ ಹೆದ್ದಾರಿ 65ರಲ್ಲಿ ಅಪಘಾತವಾಗಿದೆ. ಹುಮ್ನಾಬಾದ್ ತಾಲೂಕಿನ ಸಿಂಧನಕೇರಾದ ಕಾಶಿನಾಥ್ ದುಮ್ಮನಸೂರ ನಿವಾಸಿ ನಿತೇಶ್ ಗಾಯಗೊಂಡಿದ್ದಾರೆ. ಕಲಬುರಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದಲ್ಲಿ ಮನೆಯೊಂದನ್ನು ಕಳ್ಳರು ಗುಡಿಸಿ ಗುಂಡಾಂತರ ಮಾಡಿದ್ದಾರೆ. ನಿವೃತ್ತ ಸರ್ಕಾರಿ ನೌಕರ ಗೋವಿಂದಪ್ಪ ಮನೆಯಲ್ಲಿದ್ದ 45 ಗ್ರಾಂ ಚಿನ್ನಾಭರಣ, 1 ಕೆಜಿ 100 ಗ್ರಾಂ ಬೆಳ್ಳಿ ಆಭರಣ ಮತ್ತು 20,000 ನಗದು ದೋಚಿ ಪರಾರಿಯಾಗಿದ್ದಾರೆ. ಪತ್ನಿಯ ಅನಾರೋಗ್ಯದ ಹಿನ್ನೆಲೆ ಮಗಳ ಮನೆ ಮಾಲೂರಿಗೆ ತೆರಳಿದ್ದ ವೇಳೆ ಕಳ್ಳರು ಕೈಚಳಕ ತೋರಿದ್ದಾರೆ. ಇದೀಗ ಪತ್ನಿಯನ್ನ ಆಸ್ಪತ್ರೆಗೆ ಕರೆದೊಯ್ಯಲು ಹಣ ಇಲ್ಲದೆ ಗೋವಿಂದಪ್ಪ ಪರದಾಡುತ್ತಿದ್ದಾರೆ. ಹಾಸನ ಜಿಲ್ಲೆಯ ಹೊಳೆ ನರಸೀಪುರದಲ್ಲಿ ಹನಿ ಟ್ರ್ಯಾಪ್ ಗ್ಯಾಂಗ್ ಬಲೆಗೆ ಬಿದ್ದಿದೆ. ಬಡವರನ್ನ ಮುಂದಿಟ್ಟುಕೊಂಡು ಹನಿ ಟ್ರ್ಯಾಪ್ ಮಾಡಿ ಹಣ ವಸೂಲಿ ಮಾಡುತ್ತಿದ್ದ ನಾಗಲಕ್ಷ್ಮಿ, ಆಕೆ ಪತಿ ಸಿದ್ದೀಕ್ ಧರ್ಮರಾಜ್ ಅಲಿಯಾಸ್ ಫಣಿ ಸೇರಿ 4 ಲಾಕ್ ಆಗಿದ್ದಾರೆ. ಮನೆಗೆ ಬಂದಿದ್ದ ಪರಿಚಯಸ್ಥನ ವಿರುದ್ಧ ರೇಪ್ ಕೇಸ್ ಕೊಡುವಂತೆ ಮಹಿಳೆಯೊಬ್ಬರಿಗೆ ಈ ಗ್ಯಾಂಗ್ ಬೆದರಿಕೆ ಹಾಕಿತ್ತು. ಫೆಬ್ರವರಿ 15ರಂದು ಹೊಳೆ ನರಸೀಪುರ ಪೊಲೀಸ್ ಠಾಣೆಗೆ ಬಂದಿದ್ದ ಮಹಿಳೆ ದೂರು ನೀಡಲು ಹಿಂದೇಟು ಹಾಕಿ ಪೊಲೀಸರ ಬಳಿ ನಿಜ ಹೇಳಿ ಕಣ್ಣೀರು ಹಾಕಿದ್ರು. ಆರೋಪಿ ನಾಗಲಕ್ಷ್ಮಿ ಹೊಳೆ ನರಸೀಪುರದಲ್ಲಿರುವ ಸರ್ಕಾರಿ ಕಾನೂನು ಕಾಲೇಜಿನ ಅರೆಕಾಲಿಕ ಉಪನ್ಯಾಸಕಿ ಆಗಿದ್ದಾಳೆ. ಈ ಗ್ಯಾಂಗ್ ವಿರುದ್ಧ ಮತ್ತಷ್ಟು ನೊಂದ ಮಹಿಳೆಯರು ದೂರು ಕೊಡುವ ಸಾಧ್ಯತೆ ಇದೆ. ರಾಯಚೂರು ಜಿಲ್ಲೆಯಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ಕುಡಿಯುವ ನೀರಿಗೆ ತತ್ವಾರ ಶುರುವಾಗಿದೆ. ಮಾನ್ವಿ ತಾಲೂಕಿನ ಚಿಕ್ಕ ಕೋಟ್ನೇಕಲ್ ಗ್ರಾಮದಲ್ಲಿ ಕಳೆದ 20 ದಿನಗಳಿಂದ ಕುಡಿಯುವ ನೀರಿಲ್ಲದೆ ಜನ ಪರದಾಡುವಂತಾಗಿದೆ. ರೊಚ್ಚಿಗೆದ್ದ ಸ್ಥಳೀಯರು ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಧರಣಿ ನಡೆಸಿದ್ರು. ನೀರಿಲ್ಲ, ಮುದಿಯರ ಇದಾರ, ಮನ್ಯಾಗ ಮಕ್ಳು ಇರಾಗಿಲ್ರಿ, ಅವ್ರ ಬೆಂಗಳೂರಿಗೆ ಹೋಗ್ತಾರ ದುಡ್ಯಾಕ. ಹೆಂಗ್ ಮಾಡ್ಬೇಕ್ರಿ, ಹೆಂಗಿಲ್ರಿ? ಈ ಊರಾಗ ಇದಾತ್ರಿ, ಮುದಿಯರಾದಿ ನಾವ್ ಇನ್ನಾದ್ರೂ ನೀರ ತಪ್ಪಾಗಿಲ್ಲ. ಮೈಸೂರಿನಲ್ಲಿ ದೋಷಪೂರಿತ ಬೈಕ್ ಸೈಲೆನ್ಸರ್ ನಾಶ ಮಾಡಲಾಗಿದೆ. ರೋಡ್ ರೋಲರ್ ಮೂಲಕ 378 ದೋಷಪೂರಿತ ಸೈಲೆನ್ಸರ್ಗಳನ್ನು ನಾಶಪಡಿಸಲಾಗಿದೆ. ಕರ್ಕಶವಾಗಿ ಸದ್ದು ಮಾಡ್ತಾ ಜನರಿಗೆ ತೊಂದರೆ ನೀಡುತ್ತಿದ್ದ ಬೈಕ್ ವಶಕ್ಕೆ ಪಡೆದಿದ್ದ ಪೊಲೀಸರು ಸೈಲೆನ್ಸರ್ ತೆರವುಗೊಳಿಸಿದ್ರು. ದಾವಣಗೆರೆಯ ಸೋಮೇಶ್ವರ ಬೆಟ್ಟದಲ್ಲಿ ಬೆಂಕಿ ಧಗಧಗ. ರಾಯಚೂರು ಜಾತ್ರೆಯಲ್ಲಿ ಗುಂಡು ಹಾರಿಸಿದ ಜೆಡಿಎಸ್ ಮುಖಂಡ. ಡ್ರೈವರ್ ಜೊತೆ ಮಾತನಾಡಿದ್ದಕ್ಕೆ ಪತ್ನಿಯನ್ನ ಕೊಂದ ಪತಿ. ಈ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ದಾವಣಗೆರೆಯ ಸೋಮೇಶ್ವರ ಬೆಟ್ಟದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಜಗಳೂರು ತಾಲೂಕಿನ ಜಮ್ಮಾಪುರ ಗ್ರಾಮದ ಬಳಿ ಇರುವ ಸೋಮೇಶ್ವರ ಬೆಟ್ಟದಲ್ಲಿ ಬೆಂಕಿಯಿಂದಾಗಿ ಅಪಾರ ಪ್ರಮಾಣದ ಗಿಡಗಳು ಸುಟ್ಟು ಕರಕಲಾಗಿವೆ. ಅರಣ್ಯ ಇಲಾಖೆ ಸಿಬ್ಬಂದಿ ಬೆಂಕಿ ರೇಖೆ ಮಾಡಲು ಹಚ್ಚಿದ ಬೆಂಕಿಯಿಂದ ಈ ಅವಘಡ ಸಂಭವಿಸಿದೆ. ಒಣ ಹುಲ್ಲು ಹೆಚ್ಚಾದ ಹಿನ್ನೆಲೆ ಬೆಟ್ಟದ ಪಕ್ಕದಲ್ಲಿರುವ ತೋಟಗಳಿಗೂ ಬೆಂಕಿ ವ್ಯಾಪಿಸಿದೆ. ಅಡಿಕೆ ಗಿಡಗಳು, ಡ್ರಿಪ್ ಪೈಪ್ಗಳು, ಸ್ಪ್ರಿಂಕ್ಲರ್ ಸೆಟ್ಗಳು ಬೆಂಕಿಗಾಹುತಿಯಾಗಿವೆ. ಅರಣ್ಯ ಇಲಾಖೆ ಸಿಬ್ಬಂದಿ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ರಾಯಚೂರಿನಲ್ಲಿ ಜಾತ್ರಾ ಮಹೋತ್ಸವದ ವೇಳೆ ಏರ್ ಫೈರ್ ನಡೆದಿದೆ. ಜೆಡಿಎಸ್ ಯುವ ಮುಖಂಡ ಮೌನೇಶ್ ನಾಯಕ್ ಬಂದೂಕಿನಿಂದ ಏರ್ ಫೈರ್ ಮಾಡಿದ್ದಾನೆ. ದೇವದುರ್ಗ ತಾಲೂಕಿನ ಹೊಸೂರು ಸಿದ್ದಾಪುರದಲ್ಲಿ ನಡೆದ ಯಲ್ಲಮ್ಮನ ಜಾತ್ರೆಯಲ್ಲಿ ಈ ಘಟನೆ ನಡೆದಿದೆ. ಮೌನೇಶ್ ನಾಯಕ್ ಜೊತೆ ಮತ್ತೊಬ್ಬ ಯುವಕ ಭೀಮಣ್ಣ ಕೂಡ ಬಂದೂಕು ಹಿಡಿದು ಪೋಸ್ ಕೊಟ್ಟಿದ್ದಾನೆ. ಸಾಮಾಜಿಕ ಜಾಲತಾಣಗಳಲ್ಲಿ ಏರ್ ಫೈರ್ ವಿಡಿಯೋ ವೈರಲ್ ಆಗಿದೆ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಚ್ಚಿನಿಂದ ಕೊಚ್ಚಿ ಪತ್ನಿಯನ್ನ ಬರ್ಬರವಾಗಿ ಹತ್ಯೆಗೈಯಲಾಗಿದೆ. 50 ವರ್ಷದ ದೇವಿಕಾರನ್ನ ಪತಿ ಕುಮಾರ್ ಕೊಲೆ ಮಾಡಿದ್ದಾನೆ.
ಇತ್ತೀಚೆಗಷ್ಟೇ ಕುಮಾರ್ ಕುಟುಂಬ ಕೇರಳ ಪ್ರವಾಸಕ್ಕೆ ತೆರಳಿತ್ತು. ಆಗ ಚಾಲಕನ ಜೊತೆಗೆ ಪತ್ನಿ ದೇವಿಕಾ ಮಾತನಾಡಿದ್ದಕ್ಕೆ ಪತಿ ಕುಮಾರ್ ಅನುಮಾನಗೊಂಡಿದ್ದ. ನಿನ್ನೆ ರಾತ್ರಿ ಮಲಗಿದ್ದ ವೇಳೆ ಕೊಚ್ಚಿ ದೇವಿಕಾರನ್ನ ಕೊಲೆ ಮಾಡಿದ್ದಾನೆ. ತಾನು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಕೂಡಲೇ ಆತನನ್ನ ಮಕ್ಕಳು ತಡೆದಿದ್ದಾರೆ. ಇಷ್ಟು ವರ್ಷ ಸಂಸಾರ ಮಾಡಿ ಈ ವಯಸ್ಸಿಗೆ ಅವನಿಗೆ ಡೌಟ್ ಅಂತೆ ಸರ್. ಈ ವಯಸ್ಸಿಗೆ ಡೌಟ್ ಮಾಡಿ ಡೈಲಿ ಟಾರ್ಚರ್ ಮಾಡ್ತಿದ್ದ. ನಾವು ಹಂಗೂ ಅವಾಯ್ಡ್ ಮಾಡ್ತಿದ್ದ. ಅಪ್ಪ ಈ ತರ ಎಲ್ಲ, ನಮ್ಮಪ್ಪ ಆ ತರ ಇರ್ಲೇ ಇರ್ಲಿಲ್ಲ. ನಮ್ಗೆ ನನ್ ಬುದ್ಧಿ ಗೊತ್ತಾಗಿಂದ ನಮ್ಮಪ್ಪ ಆ ತರ ಇರ್ಲಿಲ್ಲ. ಈ 1 ತಿಂಗಳಿಂದ ಅದ್ ಏನಾಗಿತ್ತು ಅವನ್ಗೆ ನಮ್ಗೆ ಗೊತ್ತಿಲ್ಲ ಸರ್. ಈ ತರ ಟಾರ್ಚರ್ ಮಾಡಿ ಜೀವನೇ ಕೊಚ್ಚಿ ಕೊಲೆ ಮಾಡ್ಬಿಟ್ಟವನೆ ಸರ್. ನಿದ್ದೆ ಮಾಡ್ಬೇಕಾದ್ರೆ ಕೊಚ್ಚಿಬಿಟ್ಟವನೆ ಸರ್. ಸದ್ಯಕ್ಕೆ ಆರೋಪಿ ಕುಮಾರ್ನನ್ನ ಗೋವಿಂದರಾಜನಗರ ಪೊಲೀಸರು ಬಂಧಿಸಿ ತನಿಖೆ ಕೈಗೊಂಡಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನ ಐವರ ಕಂಡಪುರ ಬಳಿ ಹುಟ್ಟುಹಬ್ಬದಂದೇ 24 ವರ್ಷದ ಯುವಕನೊಬ್ಬ ದಾರುಣವಾಗಿ ಅಂತ್ಯ ಕಂಡಿದ್ದಾನೆ. ತೋಟದ ಗುಡ್ಡದಹಳ್ಳಿ ನಿವಾಸಿ ಪವನ್ ನಿನ್ನೆ ಸಂಜೆ 5:45ಕ್ಕೆ ಹುಟ್ಟುಹಬ್ಬ ಮುಗಿಸಿ ಪವನ್ ಬೈಕ್ನಲ್ಲಿ ಮನೆಗೆ ತೆರಳುತ್ತಿದ್ದ. ಆಗ ಗೂಡ್ಸ್ ವಾಹನ ಬೈಕ್ ನಡುವೆಯಾಗಿ ಪವನ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಸ್ಥಳಕ್ಕೆ ಸೋಲದೇವನಹಳ್ಳಿ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಬೆಂಗಳೂರಲ್ಲಿ ಸಿನಿಮೀಯ ಶೈಲಿಯಲ್ಲಿ ಬಿಹಾರ ಮೂಲದ ವ್ಯಕ್ತಿಯನ್ನ ಅಪಹರಣ ಮಾಡಿದ್ದ ಆರೋಪಿಗಳು ಲಾಕ್ ಆಗಿದ್ದಾರೆ. ಬನ್ನೇರುಘಟ್ಟ ನಿವಾಸಿ ಮಂಜುನಾಥ್, ಆನೇಕಲ್ ನಿವಾಸಿ ಪ್ರಜ್ವಲ್ ಹಾಗೂ ಜಿಗಣಿ ನಿವಾಸಿ ಅಕ್ಷಯ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಫೆಬ್ರವರಿ 15ರ ರಾತ್ರಿ ಬೆಟ್ಟದಾಸನಪುರ ಸಮೀಪ ಬಿಹಾರ ಮೂಲದ ಅಶಿತ್ ಝಾ ಅಪಹರಿಸಿದ್ದರು. ಅಶಿತ್ ಝಾ ಬೇಗೂರಿನ ಅಕ್ಷಯನಗರದಲ್ಲಿ ಸ್ಪಾ ನಡೆಸುತ್ತಿದ್ದರು. ಫೆಬ್ರವರಿ 15ರಂದು ಬೈಕ್ನಲ್ಲಿ ಮ್ಯಾನೇಜರ್ ಮನುಕುಮಾರ್ ಜೊತೆ ಬೈಕ್ನಲ್ಲಿ ಅಶಿತ್ ಮನೆಗೆ ಹೊರಟಿದ್ದ. ಆಗ ದುಷ್ಕರ್ಮಿಗಳು ಕಾರಿನಲ್ಲಿ ಫಾಲೋ ಮಾಡ್ಕೊಂಡು ಬಂದು ಏಕಾಏಕಿ ಬೈಕ್ಗೆ ಡಿಕ್ಕಿ ಹೊಡೆದಿದ್ರು. ಬೈಕ್ನಿಂದ ಕೆಳಗೆ ಬೀಳ್ತಿದ್ದಂತೆ ಹಲ್ಲೆಗೈದು ಕಿಡ್ನಾಪ್ ಮಾಡಿದ್ರು. ಬೆಂಗಳೂರಿನಲ್ಲಿ ಖಾಸಗಿ ಬಸ್ ಹೊತ್ತಿ ಉರಿದಿದೆ. ಚಂದ್ರಲೇಔಟ್ ಬಿಎಂಟಿಸಿ ಡಿಪೋ ಬಳಿ ನಿಂತಿದ್ದ ಬಸ್ ಧಗಧಗಿಸಿದೆ. ಬೆಂಕಿಯಿಂದಾಗಿ ದಟ್ಟ ಹೊಗೆ ಆವರಿಸಿತ್ತು. ಸ್ಥಳದಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ರಶ್ಮಿಕಾ ಅವ್ರ ಮದುವೆಗೆ ಸರ್ ನನಗೆ ಇನ್ವಿಟೇಷನ್ ಬಂದಿಲ್ಲ ಸರ್. ಬಂದ್ರೆ ಹೋಗ್ತೀನಿ ಸರ್. ಅವ್ರು ನನಗೆ ಕೊಡಲ್ಲ ಅಂತಾನೂ ಗೊತ್ತು ಸರ್. ಅದೆಲ್ಲ ಯಾವ ಕಾಲದಲ್ಲ ಹೋಯ್ತು ಬನ್ನಿ ಸರ್. ಏನ್ ಚಿಕ್ಕ ಮಕ್ಕಳ ಸರ್, ಇನ್ನು ಅದ್ರನ್ನೇ ಕೊರ್ಕೊಂಡು ಕುತ್ಕೊಳ್ಳಕ್ಕೆ ಚಾಕ್ಲೇಟ್ ತಿನ್ನೋರ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಶಿಕ್ಷಕರೇ ರಸ್ತೆ ಗುಂಡಿ ಮುಚ್ಚಿದ್ದಾರೆ. ಈ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಚಳ್ಳಕೆರೆ ತಾಲೂಕಿನ ತಳಕು ಗ್ರಾಮದ ಖಾಸಗಿ ಶಾಲೆ ಬಳಿ ರಸ್ತೆ ಗುಂಡಿಯಿಂದ ಸಾರ್ವಜನಿಕರು, ವಿದ್ಯಾರ್ಥಿಗಳು, ಶಿಕ್ಷಕರಿಗೆ ತೊಂದರೆ ಆಗ್ತಾ ಇತ್ತು. ಗುಂಡಿ ಮುಚ್ಚುವಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದ್ರೂ ಪ್ರಯೋಜನವಾಗಲಿಲ್ಲ. ಕೊನೆಗೆ ಶಿಕ್ಷಕರೇ ಗುಂಡಿ ಮುಚ್ಚುವಂತ ಕೆಲಸ ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಡೆದ ರಥೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಇದರೊಂದಿಗೆ 5 ದಿನಗಳಿಂದ ನಡೆದ ಶಿವರಾತ್ರಿ ಜಾತ್ರೆಗೆ ಮಹಾರಥೋತ್ಸವದ ಮೂಲಕ ತೆರೆ ಎಳೆಯಲಾಯಿತು. ಬೆಳಿಗ್ಗೆ 10:05ರಿಂದ 11 ಗಂಟೆಗೆ ಸಲ್ಲುವ ಲಗ್ನದಲ್ಲಿ ಮಹಾರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಉಗೆ ಉಗೆ ಮಾದಪ್ಪ ಎಂಬ ಘೋಷಣೆಯ ಮೂಲಕ ಭಕ್ತರು ರಥ ಎಳೆದರು. ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ರಥೋತ್ಸವವನ್ನ ಕಣ್ತುಂಬಿಕೊಂಡ್ರು. ಇದರೊಂದಿಗೆ 5 ದಿನಗಳ ಜಾತ್ರಾ ಮಹೋತ್ಸವಕ್ಕೆ ತೆರೆ ಬಿತ್ತು.